ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲು ಬೆಂಗಳೂರಿನ ಜನತೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನಾನೀಗ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿದ್ದೀನಿ. KR ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿಗೆ ಜನ ಮಾಡ್ತಾ ಇರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೋಮವಾರ ನರಕ ಚತುರ್ದಶಿ ಹಿನ್ನೆಲೆಯಲ್ಲಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಜನರು ಖರೀದಿಯನ್ನು ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಹೂವು ಹಣ್ಣಿರ್ಬೋದು, ಹಾಗೆ ಹಬ್ಬದ ಕೆಲವೊಂದಿಷ್ಟು ಐಟಮ್ಗಳನ್ನು ಪರ್ಚೇಸ್ ಮಾಡುವಂತಹ ಕೆಲಸವನ್ನು ಜನ ಮಾಡ್ತಾ ಹೋಗ್ತಾರೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ. ಈ ಹಬ್ಬ ಬರ್ತಾ ಇದ್ದ ಹಾಗೆ ಹೂವಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಹಣ್ಣಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈ ಸೇವಂತಿಗೆ ಹೂವು ಇರ್ಬೋದು, ಕನಕಾಂಬರ ಹೂವು ಇರ್ಬೋದು, ಮಲ್ಲಿಗೆ ಹೂವು ಇರ್ಬೋದು, ಹಾಗೆ ಹಬ್ಬಕ್ಕೆ ಯಾವೆಲ್ಲ ಹೂಗಳು ಬೇಕಾಗುತ್ತೆ ಅವೆಲ್ಲವೂ ಕೂಡ ಈಗ ರೇಟ್ ಜಾಸ್ತಿ ಆಗಿದ್ದಾವೆ. ಹಾಗೆ ಹಣ್ಣು ಕೂಡ ಜಾಸ್ತಿ ಆಗಿದ್ದಾವೆ. ಇನ್ನು ತರಕಾರಿಗಳ ಖರೀದಿಯನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ದೀಪಾವಳಿಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಬೆಂಗಳೂರಿನ ಜನತೆ ಕೂಡ ಈಗ ಸಜ್ಜಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲು ಬೆಂಗಳೂರಿನ ಜನತೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನಾನೀಗ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿದ್ದೀನಿ. KR ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿಗೆ ಜನ ಮಾಡ್ತಾ ಇರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೋಮವಾರ ನರಕ ಚತುರ್ದಶಿ ಹಿನ್ನೆಲೆಯಲ್ಲಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಜನರು ಖರೀದಿಯನ್ನು ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಹೂವು ಹಣ್ಣಿರ್ಬೋದು, ಹಾಗೆ ಹಬ್ಬದ ಕೆಲವೊಂದಿಷ್ಟು ಐಟಮ್ಗಳನ್ನು ಪರ್ಚೇಸ್ ಮಾಡುವಂತಹ ಕೆಲಸವನ್ನು ಜನ ಮಾಡ್ತಾ ಹೋಗ್ತಾರೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ. ಈ ಹಬ್ಬ ಬರ್ತಾ ಇದ್ದ ಹಾಗೆ ಹೂವಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಹಣ್ಣಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈ ಸೇವಂತಿಗೆ ಹೂವು ಇರ್ಬೋದು, ಕನಕಾಂಬರ ಹೂವು ಇರ್ಬೋದು, ಮಲ್ಲಿಗೆ ಹೂವು ಇರ್ಬೋದು, ಹಾಗೆ ಹಬ್ಬಕ್ಕೆ ಯಾವೆಲ್ಲ ಹೂಗಳು ಬೇಕಾಗುತ್ತೆ ಅವೆಲ್ಲವೂ ಕೂಡ ಈಗ ರೇಟ್ ಜಾಸ್ತಿ ಆಗಿದ್ದಾವೆ. ಹಾಗೆ ಹಣ್ಣು ಕೂಡ ಜಾಸ್ತಿ ಆಗಿದ್ದಾವೆ. ಇನ್ನು ತರಕಾರಿಗಳ ಖರೀದಿಯನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ದೀಪಾವಳಿಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಬೆಂಗಳೂರಿನ ಜನತೆ ಕೂಡ ಈಗ ಸಜ್ಜಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲು ಬೆಂಗಳೂರಿನ ಜನತೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನಾನೀಗ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿದ್ದೀನಿ. KR ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿಗೆ ಜನ ಮಾಡ್ತಾ ಇರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೋಮವಾರ ನರಕ ಚತುರ್ದಶಿ ಹಿನ್ನೆಲೆಯಲ್ಲಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಜನರು ಖರೀದಿಯನ್ನು ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಹೂವು ಹಣ್ಣಿರ್ಬೋದು, ಹಾಗೆ ಹಬ್ಬದ ಕೆಲವೊಂದಿಷ್ಟು ಐಟಮ್ಗಳನ್ನು ಪರ್ಚೇಸ್ ಮಾಡುವಂತಹ ಕೆಲಸವನ್ನು ಜನ ಮಾಡ್ತಾ ಹೋಗ್ತಾರೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ. ಈ ಹಬ್ಬ ಬರ್ತಾ ಇದ್ದ ಹಾಗೆ ಹೂವಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಹಣ್ಣಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈ ಸೇವಂತಿಗೆ ಹೂವು ಇರ್ಬೋದು, ಕನಕಾಂಬರ ಹೂವು ಇರ್ಬೋದು, ಮಲ್ಲಿಗೆ ಹೂವು ಇರ್ಬೋದು, ಹಾಗೆ ಹಬ್ಬಕ್ಕೆ ಯಾವೆಲ್ಲ ಹೂಗಳು ಬೇಕಾಗುತ್ತೆ ಅವೆಲ್ಲವೂ ಕೂಡ ಈಗ ರೇಟ್ ಜಾಸ್ತಿ ಆಗಿದ್ದಾವೆ. ಹಾಗೆ ಹಣ್ಣು ಕೂಡ ಜಾಸ್ತಿ ಆಗಿದ್ದಾವೆ. ಇನ್ನು ತರಕಾರಿಗಳ ಖರೀದಿಯನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ದೀಪಾವಳಿಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಬೆಂಗಳೂರಿನ ಜನತೆ ಕೂಡ ಈಗ ಸಜ್ಜಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲು ಬೆಂಗಳೂರಿನ ಜನತೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನಾನೀಗ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿದ್ದೀನಿ. KR ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿಗೆ ಜನ ಮಾಡ್ತಾ ಇರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೋಮವಾರ ನರಕ ಚತುರ್ದಶಿ ಹಿನ್ನೆಲೆಯಲ್ಲಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಜನರು ಖರೀದಿಯನ್ನು ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಹೂವು ಹಣ್ಣಿರ್ಬೋದು, ಹಾಗೆ ಹಬ್ಬದ ಕೆಲವೊಂದಿಷ್ಟು ಐಟಮ್ಗಳನ್ನು ಪರ್ಚೇಸ್ ಮಾಡುವಂತಹ ಕೆಲಸವನ್ನು ಜನ ಮಾಡ್ತಾ ಹೋಗ್ತಾರೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ. ಈ ಹಬ್ಬ ಬರ್ತಾ ಇದ್ದ ಹಾಗೆ ಹೂವಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಹಣ್ಣಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈ ಸೇವಂತಿಗೆ ಹೂವು ಇರ್ಬೋದು, ಕನಕಾಂಬರ ಹೂವು ಇರ್ಬೋದು, ಮಲ್ಲಿಗೆ ಹೂವು ಇರ್ಬೋದು, ಹಾಗೆ ಹಬ್ಬಕ್ಕೆ ಯಾವೆಲ್ಲ ಹೂಗಳು ಬೇಕಾಗುತ್ತೆ ಅವೆಲ್ಲವೂ ಕೂಡ ಈಗ ರೇಟ್ ಜಾಸ್ತಿ ಆಗಿದ್ದಾವೆ. ಹಾಗೆ ಹಣ್ಣು ಕೂಡ ಜಾಸ್ತಿ ಆಗಿದ್ದಾವೆ. ಇನ್ನು ತರಕಾರಿಗಳ ಖರೀದಿಯನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ದೀಪಾವಳಿಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಬೆಂಗಳೂರಿನ ಜನತೆ ಕೂಡ ಈಗ ಸಜ್ಜಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲು ಬೆಂಗಳೂರಿನ ಜನತೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನಾನೀಗ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿದ್ದೀನಿ. KR ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿಗೆ ಜನ ಮಾಡ್ತಾ ಇರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೋಮವಾರ ನರಕ ಚತುರ್ದಶಿ ಹಿನ್ನೆಲೆಯಲ್ಲಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಜನರು ಖರೀದಿಯನ್ನು ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಹೂವು ಹಣ್ಣಿರ್ಬೋದು, ಹಾಗೆ ಹಬ್ಬದ ಕೆಲವೊಂದಿಷ್ಟು
ಐಟಮ್ಗಳನ್ನು ಪರ್ಚೇಸ್ ಮಾಡುವಂತಹ ಕೆಲಸವನ್ನು ಜನ ಮಾಡ್ತಾ ಹೋಗ್ತಾರೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ, ಈ ಹಬ್ಬ ಬರ್ತಾ ಇದ್ದ ಹಾಗೆ ಹೂವಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಹಣ್ಣಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈ ಸೇವಂತಿಗೆ ಹೂವು ಇರ್ಬೋದು, ಕನಕಾಂಬರ ಹೂವು ಇರ್ಬೋದು, ಮಲ್ಲಿಗೆ ಹೂವು ಇರ್ಬೋದು, ಹಾಗೆ ಹಬ್ಬಕ್ಕೆ ಯಾವೆಲ್ಲ ಹೂಗಳು ಬೇಕಾಗುತ್ತೆ ಅವೆಲ್ಲವೂ ಕೂಡ ಈಗ ರೇಟ್ ಜಾಸ್ತಿ ಆಗಿದ್ದಾವೆ. ಹಾಗೆ ಹಣ್ಣು ಕೂಡ ಜಾಸ್ತಿ ಆಗಿದ್ದಾವೆ. ಇನ್ನು ತರಕಾರಿಗಳ ಖರೀದಿಯನ್ನ ಕೂಡ ಜನರು ಮಾಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ದೀಪಾವಳಿಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಬೆಂಗಳೂರಿನ ಜನತೆ ಕೂಡ ಈಗ ಸಜ್ಜಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲು ಬೆಂಗಳೂರಿನ ಜನತೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾನೀಗ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿದ್ದೀನಿ. KR ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿಗೆ ಜನ ಮಾಡ್ತಾ ಇರುವಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೋಮವಾರ ನರಕ ಚತುರ್ದಶಿ ಹಿನ್ನೆಲೆಯಲ್ಲಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಜನರು ಖರೀದಿಯನ್ನು ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಹೂವು, ಹಣ್ಣಿರ್ಬೋದು, ಹಾಗೆ ಹಬ್ಬದ ಕೆಲವೊಂದಿಷ್ಟು ಐಟಮ್ಗಳನ್ನು ಪರ್ಚೇಸ್ ಮಾಡುವಂತಹ ಕೆಲಸವನ್ನು ಜನ ಮಾಡ್ತಾ ಹೋಗ್ತಾರೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ, ಈ ಹಬ್ಬ ಬರ್ತಾ ಇದ್ದ ಹಾಗೆ ಹೂವಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಹಣ್ಣಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈ ಸೇವಂತಿಗೆ ಹೂವು ಇರ್ಬೋದು, ಕನಕಾಂಬರ ಹೂವು ಇರ್ಬೋದು, ಮಲ್ಲಿಗೆ ಹೂವು ಇರ್ಬೋದು, ಹಾಗೆ ಹಬ್ಬಕ್ಕೆ ಯಾವೆಲ್ಲ ಹೂಗಳು ಬೇಕಾಗುತ್ತೆ ಅವೆಲ್ಲವೂ ಕೂಡ ಈಗ ರೇಟ್ ಜಾಸ್ತಿ ಆಗಿದ್ದಾವೆ. ಹಾಗೆ ಹಣ್ಣು ಕೂಡ ಜಾಸ್ತಿ ಆಗಿದ್ದಾವೆ. ಇನ್ನು ತರಕಾರಿಗಳ ಖರೀದಿಯನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ದೀಪಾವಳಿಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಬೆಂಗಳೂರಿನ ಜನತೆ ಕೂಡ ಈಗ ಸಜ್ಜಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲು ಬೆಂಗಳೂರಿನ ಜನತೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾನೀಗ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿದ್ದೀನಿ. KR ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿಗೆ ಜನ ಮಾಡ್ತಾ ಇರುವಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೋಮವಾರ ನರಕ ಚತುರ್ದಶಿ ಹಿನ್ನೆಲೆಯಲ್ಲಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಜನರು ಖರೀದಿಯನ್ನು ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಹೂವು, ಹಣ್ಣಿರ್ಬೋದು, ಹಾಗೆ ಹಬ್ಬದ ಕೆಲವೊಂದಿಷ್ಟು ಐಟಮ್ಗಳನ್ನು ಪರ್ಚೇಸ್ ಮಾಡುವಂತಹ ಕೆಲಸವನ್ನು ಜನ ಮಾಡ್ತಾ ಹೋಗ್ತಾರೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ, ಈ ಹಬ್ಬ ಬರ್ತಾ ಇದ್ದ ಹಾಗೆ ಹೂವಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಹಣ್ಣಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈ ಸೇವಂತಿಗೆ ಹೂವು ಇರ್ಬೋದು, ಕನಕಾಂಬರ ಹೂವು ಇರ್ಬೋದು, ಮಲ್ಲಿಗೆ ಹೂವು ಇರ್ಬೋದು, ಹಾಗೆ ಹಬ್ಬಕ್ಕೆ ಯಾವೆಲ್ಲ ಹೂಗಳು ಬೇಕಾಗುತ್ತೆ ಅವೆಲ್ಲವೂ ಕೂಡ ಈಗ ರೇಟ್ ಜಾಸ್ತಿ ಆಗಿದ್ದಾವೆ. ಹಾಗೆ ಹಣ್ಣು ಕೂಡ ಜಾಸ್ತಿ ಆಗಿದ್ದಾವೆ. ಇನ್ನು ತರಕಾರಿಗಳ ಖರೀದಿಯನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ದೀಪಾವಳಿಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಬೆಂಗಳೂರಿನ ಜನತೆ ಕೂಡ ಈಗ ಸಜ್ಜಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲು ಬೆಂಗಳೂರಿನ ಜನತೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾನೀಗ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿದ್ದೀನಿ. KR ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿಗೆ ಜನ ಮಾಡ್ತಾ ಇರುವಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೋಮವಾರ ನರಕ ಚತುರ್ದಶಿ ಹಿನ್ನೆಲೆಯಲ್ಲಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಜನರು ಖರೀದಿಯನ್ನು ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಹೂವು, ಹಣ್ಣಿರ್ಬೋದು, ಹಾಗೆ ಹಬ್ಬದ ಕೆಲವೊಂದಿಷ್ಟು ಐಟಮ್ಗಳನ್ನು ಪರ್ಚೇಸ್ ಮಾಡುವಂತಹ ಕೆಲಸವನ್ನು ಜನ ಮಾಡ್ತಾ ಹೋಗ್ತಾರೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ, ಈ ಹಬ್ಬ ಬರ್ತಾ ಇದ್ದ ಹಾಗೆ ಹೂವಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಹಣ್ಣಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈ ಸೇವಂತಿಗೆ ಹೂವು ಇರ್ಬೋದು, ಕನಕಾಂಬರ ಹೂವು ಇರ್ಬೋದು, ಮಲ್ಲಿಗೆ ಹೂವು ಇರ್ಬೋದು, ಹಾಗೆ ಹಬ್ಬಕ್ಕೆ ಯಾವೆಲ್ಲ ಹೂಗಳು ಬೇಕಾಗುತ್ತೆ ಅವೆಲ್ಲವೂ ಕೂಡ ಈಗ ರೇಟ್ ಜಾಸ್ತಿ ಆಗಿದ್ದಾವೆ. ಹಾಗೆ ಹಣ್ಣು ಕೂಡ ಜಾಸ್ತಿ ಆಗಿದ್ದಾವೆ. ಇನ್ನು ತರಕಾರಿಗಳ ಖರೀದಿಯನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ದೀಪಾವಳಿಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಬೆಂಗಳೂರಿನ ಜನತೆ ಕೂಡ ಈಗ ಸಜ್ಜಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.